ಹಾಯ್ ಹಲೋ ಜಸ್ಟಿಸ್ ಫಾರ್ ಸೌಜನ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಗಡಗನಹಳ್ಳಿ. ಸ್ನೇಹಿತರೆ, ಈಗ ಕಳೆದ 1.5-2 ತಿಂಗಳಿಂದ ಈ ಒಂದು ವಿಷಯ ತುಂಬ ಇದಾಗ್ತಾ ಇದೆ. ನಮಗೂ ಕೂಡ 2012ರಲ್ಲಿ ಈ ಒಂದು ಕೃತ್ಯ ನಡೆದಾಗ ನಿಜವಾಗ್ಲೂ ಕೂಡ ಒಂದು ಕಿಚ್ಚು ರೋಷ. ಆಮೇಲೆ ಮಧ್ಯದಲ್ಲಿ ಈ ಧರ್ಮ ಜಾತಿವಾದಿಗಳಂತೂ ಪಾಪ ಹೇಳಬಾರ್ದು, ಅವ್ರು ಹೊಸಿ ಹಿಂಸೆ ಕೊಡ್ತಾಯಿಲ್ಲ. ಇವ್ರಿಗೆ ಯಾರಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇವ್ರಿಗೆ ಮತ್ತು ಗಿರೀಶ್ ಮಟ್ಟಣ್ಣವರು ತುಂಬ ಹಿಂಸೆ ಕೊಡ್ತಾಯಿದ್ರು. ಹಾಗೆ ಅವರ ವಿರುದ್ಧ ಮಾತನಾಡಲಿಕ್ಕೆ ಕೆಲವೊಬ್ಬರನ್ನ ನೇಮಕ ಮಾಡಿದರು. ಹಾಗೆ ಅಂತಹ ಲಿಸ್ಟಲ್ಲಿದ್ದವನೊಬ್ಬ ವಸಂತ್ ಗಿಳಿಯಾರ್ ಹಿಸ್ಟ್ರಿ ಏನಂತ ಕೇಳಿದ್ರೆ ನಿಜವಾಗ್ಲೂ ಕೂಡ ನೀವು ಆ ಭಾಗದಲ್ಲಿ ಹೋಗಿ ವಿಚಾರ ಮಾಡಿದ್ರೆ ಅವನೆಂಥ ಪತ್ರಕರ್ತ, ಅವನೆಂಥ ಇವನು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಅಂಥವನ್ನ ನೀವು ಒಂದು ಸುದ್ದಿ ಮಾಧ್ಯಮಕ್ಕೆ ಕರೆದು ಅವನ ಇಂಟರ್ವ್ಯೂ ತೊಗೊಳ್ತೀರಾ ಅಂದರೆ ನೀವು ನನಗೆ ಪತ್ರಿಕೆ ಮಾಧ್ಯಮದವ್ರದ್ದು ಹೋಗಿ ತಗೊಳ್ಳಿ. ನಾನು ಹೇಳ್ತಾ ಇರೋದು ಏನು ಗೊತ್ತಾ, ಸತ್ಯವಾದ ವಿಚಾರಗಳನ್ನು ತಗೊಳ್ಳಿ, ಸತ್ಯವಾದ ವಿಚಾರಗಳನ್ನು ಪ್ರಕಟಣೆ ಮಾಡಿ. ಓಕೆನಾ? ಅವರು ನೀವು ಹೆಂಗೆ ಅಂದರೆ ಓಕೆ, ಈಗ ಒಂದು ಲೆಕ್ಕದಲ್ಲಿ ಅವ್ರ ಮುಖವಾಡನೂ ಬಯಲಾಗುತ್ತೆ. ಓಕೆ, ಆದರೆ ಫಸ್ಟ್ ಆಫ್ ಆಲ್ ಇಂಥವ್ರನ್ನ ಕರೆಸಿ ನೀವು ಟೈಮ್ ವೇಸ್ಟ್ ಮಾಡೋದನ್ನ ನಿಲ್ಲಿಸಿ. ಈ ಸುದ್ದಿ ಮಾಧ್ಯಮ ಸತ್ಯ ಮಾತಾಡುವವ್ರನ್ನ ಕರೆಸಿ ಅವರಿಂದ ಡಾಕ್ಯುಮೆಂಟ್, ನೀವು ನಿಜವಾಗ್ಲೂ ಕೂಡ ನಿಮ್ಮಲ್ಲಿ ಅಂಥ ತಾಕತ್ತಿದ್ದರೆ, ದಮ್ಮಿದ್ದರೆ ನಾವು ಪ್ರೊಡಕ್ಷನ್ನ ಕೊಡ್ತೀವಿ, ನಾವು ನಿಮಗೆ ಈ ಸರ್ಕಾರದಿಂದ ಅನುಮತಿ ತಗೊಂಬರ್ತೀವಿ ಅಂತ ಹೇಳಿ ಅಂಥ ಮಾಧ್ಯಮ ಯಾವುದಾದ್ರೂ ಗಂಡು ಮೆಟ್ಟಿದ ಅಥವಾ ಗಂಡು ಸ್ಥಾನ ಇರ್ತಕ್ಕಂತಹ ಮಾಧ್ಯಮ ಇದ್ದರೆ ಅವ್ರನ್ನ ಕರೀರಿ. ಅವ್ರ ತೆಗೆದ ಸಾಕ್ಷಿಗಳಿಗೆ ನೀವು ಭದ್ರತೆಯನ್ನು ಕೊಡಿ, ಅದನ್ನು ಪ್ರಸಾರ ಮಾಡಿ. ಅಥವಾ ಏನೇನಿದೆ ಅವ್ರ ಹತ್ರ ಸಾಕ್ಷಿ, ಗಿರೀಶ್ ಮಟ್ಟಣ್ಣವ್ರ ಹತ್ರ ಆಗಲಿ ಅಥವಾ ಮಹೇಶ್ ಶೆಟ್ಟಿ ತಿಮ್ಮರೋಡಿ ತಗೊಳ್ಳಿ, ಬಟಾ ಬಯಲಾಗಲಿ ಯಾರೋ ಕಳ್ಳರು ಅಂತೇಳಿ ಎಲ್ಲರೂ ಗೊತ್ತಾಗಲಿ. ಹೆಚ್ಚು ಕಮ್ಮಿ ಅಲ್ಲಿ ಕೆಲವರು ಹೇಳಿಕೆ ಪ್ರಕಾರ 400ರಿಂದ 500 ಕೊಲೆಗಳು, 480 ಕೊಲೆಗಳು ಅಲ್ಲಿ ಒಂಥರ ನಿಗೂಢ ಅಂತಾರಪ್ಪ. ನಿಜವಾಗ್ಲೂ ಕೂಡ ಈ ಒಂದು ಕೇಸ್ನಲ್ಲಿ, ಸೌಜನ್ಯ ಕೇಸ್ನಲ್ಲಿ ಬರೋಬ್ಬರಿ ಒಂದು 10ರಿಂದ 15 ಜನ ಸತ್ತೋಗಿದ್ದಾರೆ. 10ರಿಂದ 15 ಜನ ಸೌಜನ್ಯ ಕೇಸು ಸ್ಟಾರ್ಟ್ ಆದಮೇಲೆ. ಅದ್ರ ಹಿಂದೆಗಡೆ ಹೇಮಾವತಿ ಆಗಿರ್ಬೋದು ಅಥವಾ ಇನ್ನೊಂದು ಹುಡುಗಿ ಆಗಿರ್ಬೋದು, ಸುಮಾರು ಜನರ, ಆಮೇಲೆ ಈ ಸಾಕ್ಷಿ ಯಾರ್ಯಾರು ನೋಡಿದರೆ ಅವ್ರನ್ನ ಕರ್ಕೊಂಡೋಗಿದ್ದು ಇದೆಲ್ಲ ನೋಡಿದರೆ ಯಾರನ್ನೂ ಕೂಡ ಉಳಿಸಿಲ್ಲ. ಸೊ ಇದು ನಿಜವಾಗ್ಲೂ ಕೂಡ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಥವಾ ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕಿಯಾಗಿ ಈ ಒಂದು ಕೇಸ್ ಇದಾಗ್ತಾಯಿದೆ. ಇದರ ಏನಕ್ಕೆ ಪದೇ ಬರ್ತಾ ಇದೆ ಅಂದರೆ ಆ ಸ್ಥಳದ ಮಹಿಮೆ ಅಂತ ನಾನು ಹೇಳ್ತೀನಿ. ಆ ಸ್ಥಳದಲ್ಲಿ, ಧರ್ಮವಾಗಿದ್ದ ಸ್ಥಳದಲ್ಲಿ ಅಧರ್ಮವನ್ನು ಮಾಡಿಕೊಂಡು, ಅಸತ್ಯಗಳನ್ನು ಮಾಡಿಕೊಂಡು, ಕೋಟಿ ಕೊಳ್ಳೆ ಹೊಡ್ಕೊಂಡು ಇವತ್ತಿರ್ತಕ್ಕಂಥವರ ಮುಖವಾಡ ಬಯಲಾಗಬೇಕು ಅಂತ ಹೇಳಿ ಇವತ್ತು ಧರ್ಮಸ್ಥಳ ತನ್ನನ್ನೇ ತಾನು ತೊಳ್ಕೊತಾ ಇದೆ. ಧರ್ಮಸ್ಥಳ ತನ್ನನ್ನೇ ತಾನು ಸ್ನಾನ ಮಾಡ್ಕೊತಾ ಇದೆ. ಸೊ ಅಂಥ ಒಂದು ವಾತಾವರಣ ಆಗ್ತಾಯಿದೆ. ನಿಜವಾಗ್ಲೂ ಕೂಡ ಇದರಿಂದ ಸುಮಾರು ಆಚೆ ಬರ್ತವೆ. ನೀವು ಈಗ ಇದರಲ್ಲಿ ಏನಪ್ಪ ಅಂದರೆ, ಈಗ ಹೋರಾಟಗಳು ಶಾಂತರೀತಿಯಾಗಿ ದಯವಿಟ್ಟು ಮಾಡೋಂಥವ್ರಿದ್ರೆ ಮಾಡಿ. ನಾನು ಕೂಡ ನಾನಿರ್ತಕ್ಕಂಥ ಜಾಗದಲ್ಲಿ ಸೌಜನ್ಯ ಪರವಾಗಿ ಏನಾದರೂ ಒಂದು ಕ್ಯಾಂಡಲ್ ಲೈಟ್ ಶಾಂತಿಯುತ ಹೋರಾಟ ಆಗಿರ್ಬೋದು ಇದ್ದರೆ ಖಂಡಿತವಾಗ್ಲೂ ನಾನು ಭಾಗವಹಿಸ್ತೀನಿ. ಹಾಗೆ ನೀವು ಕೂಡ ನಿಮ್ಮ ಊರಲ್ಲಿ, ನಿಮ್ಮ ಏರಿಯಾಗಳಲ್ಲಿ ಇದ್ದರೆ ಖಂಡಿತ ಭಾಗವಹಿಸಿ, ಧ್ವನಿ ಎತ್ತಿ. ಈ ಒಂದು ಕೇಸು ಇವತ್ತು ಸುಪ್ರೀಂ ಕೋರ್ಟ್ ಗಂಟಲು ಹೋಗಬೇಕು. ಯಾಕೆಂದರೆ ಇಲ್ಲಿ ಎಲ್ಲರೂ ಕೂಡ ಏನಾಗಿದೆ ಅಂದರೆ ಮಾತಾಡೋಕ್ಕೆ ಶುರು ಮಾಡಬೇಕು. ಇದು ಸತ್ಯ ಆಚೆಗೆ ಬರಬೇಕು. ಇವತ್ತು ದುಡ್ಡಿನ ಮದದಲ್ಲಿ, ಅಧಿಕಾರದ ಮದದಲ್ಲಿ ಇವತ್ತು ನೂರಾರು ಸಾವಿರಾರು ಕೃತ್ಯಗಳನ್ನು ಮಾಡಿ ಇವತ್ತು ಮಧ್ಯಮ ವರ್ಗದವರನ್ನು ಅಥವಾ ಕೆಳವರ್ಗದವರನ್ನು ಇವತ್ತು ಕಾಲು ಕಸವಾಗಿ ಕಾಣ್ತಕ್ಕಂತಹ ಲೋಫರ್ಗಳು, ಚಪ್ಪರ್ಗಳು ಆಚೆಗೆ ಬರಲಿ. ನಿಜವಾಗ್ಲೂ ಕೂಡ ನಮಗೆ ಒಂದು ಕಡೆ ತುಂಬ ಬೇಜಾರಾಗುತ್ತೆ ಅಥವಾ ಒಂದು ಕಡೆ ಸಿಟ್ಟು ಬರುತ್ತೆ. ಆಮೇಲೆ ಇದು ಇತ್ತೀಚೆಗೆ ಅವನ್ಯಾರು ಕಿರಿಕೀರ್ತಿಯ ಅವನು ನಿಜವಾಗ್ಲೂ ಕೂಡ ಅವನಿಗೇನು ಹೊಟ್ಟೆಗೆ ಅನ್ನ ತಿಂತವನು ಅಥವಾ ಬೇರೆ ಏನಾರು ತಿಂತವನು ನನಗಂತೂ ಅರ್ಥ ಆಗ್ತಾಯಿಲ್ಲ. ಇಷ್ಟೊಂದು ಸಗಟಾಗಿ ಹೇಳ್ತಾ ಸತ್ಯ ಕಣ್ಮುಂದೆನೇ ಇದ್ದರೂ ಕೂಡ ಇವನು ಧರ್ಮ ಜಾತಿ ಯಾವನು ನಂಬಲ್ಲ. ಇವತ್ತಿನ ಕಾಲದಲ್ಲಿ ಕೇಳಿಸ್ಕೊ,
ನೀನು ಸತ್ಯವಾಗಿದ್ದರೆ ಎಲ್ಲ ಧರ್ಮದವ್ರು ನಂಬ್ತಾರೆ. ಸುಳ್ಳಾಗಿದ್ದರೆ ಯಾವನಾದರೂ ಅಷ್ಟೇ, ಹಿಂದೂ ಆದರೂ ಅಷ್ಟೇ, ಮುಸಲ್ಮಾನ ಆದರೂ ಅಷ್ಟೇ, ಕ್ರೈಸ್ತ ಆದರೂ ಅಷ್ಟೇ, ಜೈನ ಆದರೂ ಅಷ್ಟೇ, ಬೌದ್ಧ ಆದರೂ ಅಷ್ಟೇ. ಅವನು ಕಳ್ಳ ಅಂದಮೇಲೆ ಕಳ್ಳನೇ. ಅವ್ನು ಯಾವ ಧರ್ಮದವನಾದರೆ ನಮಗೇನಯ್ಯ? ಇಲ್ಲಿ ಮನುಷ್ಯತ್ವ ಧರ್ಮನೇ ಇಲ್ಲ ಅಂದಮೇಲೆ ನೀನು ಪುಟ್ಕೋಚಿ ಧರ್ಮ ತಗೊಂಡು ಏನು ಮಾಡ್ತೀಯ? ಮನುಷ್ಯತ್ವ ಧರ್ಮನ ಫಸ್ಟ್ ಇರಬೇಕು. ಫಸ್ಟು ನೀನು ಮನುಷ್ಯತ್ವ ಧರ್ಮನೇ ಇಲ್ಲ ಅಂದಮೇಲೆ ನಿನಗೆ ಯಾವ ಧರ್ಮದ ಏನು ಧರ್ಮದ ಪಾಠ ಏನು ಹೇಳ್ಕೊಡುತ್ತೆ? ಭಗವದ್ಗೀತೆ ಓದಿದ್ದೇನೋ? ಓದು ಫಸ್ಟು, ಆಮೇಲೆ ನೀನು ಧರ್ಮದ ಬಗ್ಗೆ ಮಾತಾಡು. ಭಗವದ್ಗೀತೆನ ಪೂರ್ತಿ ನೀನು ಓದ್ಕೊಂಡು ಬಾ, ಆಮೇಲೆ ನೀನು ಮಾತಾಡು. ಆಮೇಲೆ ನೀನು ಎಂಥವನು ಅಂತೇಳ್ಬಿಟ್ಟು ಜನಗಳೆಲ್ಲ ಆಲ್ರೆಡಿ ತೂ ಅಂತೇಳಿ ಕ್ಯಾಗಿಸ್ ಮುಗಿತವ್ರೆ, ಇನ್ನು ಮುಗಿಸ್ಕೊಂಡು ಹಾಳಾಗಿ ಹೋಗುವಂತೆ ಹೋಗು. ಬಟ್ ಬಿಡಲ್ಲ ಇದನ್ನು. ಸತ್ಯ ಅಂತ ಹೇಳ್ತೀನಿ ಕೇಳು. ಇವತ್ತು ಮಹೇಶ್ ಶೆಟ್ಟಿ ತಿಮ್ಮೂರೊಡೆಯವರಾಗಿರಲಿ ಅಥವಾ ಗಿರೀಶ್ ಮಟ್ಟಣ್ಣನಾಗಿರಲಿ, ಅವ್ರ ಜೊತೆ ನಾವು ಸಾವಿರಾರು ಜನ ನಾವು ನಿಂತ್ಕೋತೀವಿ. ನಾವು ಬಂದೇ ಓದ್ತೀವಿ. ನಾವು ನಿಜವಾಗ್ಲೂ ಕೂಡ ಇದಕ್ಕಂತೂ ಕೈ ಜೋಡಿಸ್ತೀವಿ. ಯಾಕೆಂದರೆ ಇಂಥ ವಿಚಾರಗಳಲ್ಲಿ ನಿಜವಾಗ್ಲೂ ಕೂಡ ಈ ಧರ್ಮ ಜಾತಿ ಅಂತ ಓದವನು, ಅವನಂಥ ಮೂರನ್ನ ಬಿಟ್ಟವನು, ಅವನಂಥ ಲಜ್ಜೆಗೆಟ್ಟವರು ಈ ಸಮಾಜದಲ್ಲಿ ಇನ್ನೊಬ್ಬ ಇಲ್ಲ. ಯಾಕೆಂದರೆ ತನ್ನ ತಾಯಿಗಾಗಲಿ, ತನ್ನ ತಂಗಿಗಾಗಲಿ, ಅಕ್ಕನಿಗಾಗಲಿ ಇಂತಹ ಒಂದು ನೀಚ ಕೃತ್ಯ ಎಸಗಿದ್ರೆ ಆ ಕ್ಷಣದಲ್ಲಿ ಏನು ಮಾಡ್ತಾಯಿದ್ರು? ನಿಜವಾಗಲೂ ಕೂಡ ಏನಾದರೂ ಆ ಕೃತ್ಯವನ್ನು ನೋಡಿರ್ತಕ್ಕಂತಹ ಸಾಕ್ಷಿ ಏನಾದರೂ ಅವ್ರಿಗೆ ಗೊತ್ತಾಗ್ಬಿಟ್ರೆ ನಿಮ್ಮ ಮನೆಗಳಲ್ಲಿ ನೀವು ಆ ವ್ಯಕ್ತಿನ ಬಿಡ್ತಾಯಿದ್ದೀರಾ? ಮಚ್ಚುತೊಣಕ್ಕೆ ಕೊಚ್ತಾಯಿದ್ರಿ. ಅಷ್ಟು ಸಿಟ್ಟು ಬರುತ್ತೆ. ಆಮೇಲೆ ಅದೊಂದೇ ಅಲ್ಲ, ಆ ನೆಲದಲ್ಲಿ ಹೆಣ್ಣುಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ಆ ನೆಲದಲ್ಲಿ ಹೆಣ್ಣುಗಳ ಅತ್ಯಾಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಆ ಭಾಗದಲ್ಲಿ ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ ಅಂದರೆ ತಂದೆ ತಾಯಿಗಳಿಗೆ ಒಂಥರ ಜೀವನ ಹೋದಂತಹ ಅನುಭವ ಅಲ್ಲಿನ ಪೋಷಕರಿಗೆ ಆಗುತ್ತೆ. ಅಂದರೆ ಅಲ್ಲಿ ಸಾವಿರಾರು ಪ್ರಕರಣಗಳನ್ನು ನೋಡಿರ್ತಾರೆ. ಹಾಗಾಗಿ ಈ ಒಂದು ಪ್ರಕರಣವನ್ನು ಯಾವನು ಕೂಡ ನಿಜವಾಗಲೂ ಕೂಡ ನೀವೊಬ್ಬ ನಿಮ್ಮ ಧರ್ಮದ ಯಾವುದೇ ಧರ್ಮ ಆಗಿರಲಿ, ಅವರು ಹಿಂದೂ ಆಗಿರಲಿ, ಮುಸಲ್ಮಾನ ಆಗಿರಲಿ, ಕ್ರೈಸ್ತ ಆಗಿರಲಿ, ಬೌದ್ಧ ಆಗಿರಲಿ, ಯಾರಾದರೂ ಆಗಿರಲಿ, ಇಲ್ಲಿ ನಮಗೆ ಮನುಷ್ಯತ್ವ ಧರ್ಮವನ್ನು ನಾವು ಎತ್ತಿ ಹಿಡಿಬೇಕು. ಆ ಒಂದು ಕೇಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಹಾಗೆ ಇನ್ನು ಯಾರ್ಯಾರು ಈ ಪ್ರಭಾವಿ ನಾಯಕರ ಮಕ್ಕಳು ಅಥವಾ ಅವರು ಇವರು ಏನೇನಾಗಿದ್ದಾವೆ ಎಲ್ಲವೂ ಕೂಡ ಆಚೆಗೆ ಬರಲಿ. ಇವರ ಒಂದು ಮುಖವಾಡ ಬಯಲಾಗಬೇಕು. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಕೆಲವರಿಗೆ ಬುದ್ಧಿವಂತರಿಗೂ ಗೊತ್ತಿದ್ರೂ ಕೂಡ ಒಂಥರ ದಡ್ರ ಥರ ಆಕ್ಟ್ ಮಾಡ್ತಾಯಿದ್ದಾರೆ. ಇವತ್ತು ಅನಕ್ಷರಸ್ಥರಿಗಿಂತ ಅಕ್ಷರಂಥ ಬುದ್ಧಿಗೇಡಿಗಳಿಂದ ಈ ಸಮಾಜ ಹಾಳಾಗ್ತಾಯಿದೆ. ಅನಕ್ಷರಸ್ಥರು ನಿಜವಾಗ್ಲೂ ಕೂಡ ಅವರ ತಲೆಯಲ್ಲಿರ್ತಕ್ಕಂಥ ವಿಚಾರಗಳು ಇವತ್ತು ಅಕ್ಷರಸ್ಥರಿಗೆ ಇವತ್ತು ನಾಚಿಕೆ ಆಗಬೇಕು. ಅಂತಹ ಒಂದು ವಿಚಾರಗಳು ಅನಕ್ಷರಸ್ಥರಲ್ಲಿ ಇರ್ತವೆ. ಆದರೆ ಅವ್ರಿಗೆ ವಿಧಿ ಇಲ್ಲ, ಅವರೇ ಹೇಳ್ತಾರಲ್ಲ ಇವು ಸರಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ಕೆಲವರ ಒಂದು ಕುಮ್ಮಕ್ಕಿಂದ ಅವರು ಬದಲಾಗ್ತಾ ಇದ್ದಾರೆ. ಈಗ ಗ್ರಾಮದಲ್ಲಿ ಒಂದು ತೀರ್ಮಾನ ಆಗಿರುತ್ತೆ, ಇಲ್ಲ ಊರಲ್ಲಿ ಒಂದು ತೀರ್ಮಾನ ಆಗಿರುತ್ತೆ. ಅದರಿಂದ ಇವತ್ತು ಈ ಕಳ್ಳರನ್ನ ಆಯ್ಕೆ ಮಾಡ್ತಾ ಬರ್ತಾ ಇದ್ದಾರೆ. ಹಂಗಾಗಿ ಯಾವುದೇ ಪ್ರಕರಣಗಳು ಆಚೆಗೆ ಬರ್ತಾ ಇಲ್ಲ. ಸೊ ದಯಮಾಡಿ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾವನಿವತ್ತು ಸೌಜನ್ಯ ವಿರುದ್ಧ ಅಥವಾ ಸೌಜನ್ಯ ಪರ ಮಾತಾಡ್ತಕ್ಕಂಥವರ ವಿರುದ್ಧ ಯಾವನು ಮಾತಾಡ್ತಾ ಇದ್ದೀರಾ, ನಿಮಗೆಲ್ಲನೂ ಕೂಡ ಮುಂದಿನ ದಿನಗಳಲ್ಲಿ ಸರಿಯಾದ ಒಂದು ನಿಮಗೆ ಆ ಭಗವಂತನಿಂದ ಆಗುತ್ತೆ ಅಥವಾ ಮನುಷ್ಯರಿಂದಲೂ ಆಗುತ್ತೆ, ಶಾಸ್ತಿ ಆಗುತ್ತೆ. ಸೊ ನೀವು ಸತ್ಯದ ಪರ ನಿಂತ್ಕೊಳ್ಳೋಂಗಿದ್ರೆ ಕೈ ಜೋಡಿಸಿ, ಇಲ್ಲ ಅಂದರೆ ಅಮಿಕೊಂಡು ನಿಮ್ಮ ಕೆಲಸಗಳನ್ನ ನೀವು ಮಾಡಿ. ಓಕೆನಾ? ಸೊ ಸತ್ಯವಾಗಿರ್ತಕ್ಕಂತಹ ಸತ್ಯವನ್ನೇ ಮಾತಾಡ್ತಕ್ಕಂಥವ್ರಿಗೆ ಬಿಡಿ, ಮಾತಾಡಲಿ. ಈ ಕದೀಮ್ರು, ಈ ಒಂದು ದೊಡ್ಡಸ್ತಿಗೆ ಇರ್ತಕ್ಕಂಥವ್ರು, ಹಣವನ್ನು ಇಟ್ಕೊಂಡು ಮಾಡಬಾರ್ದ ಕೆಲಸಗಳನ್ನು ಮಾಡ್ತಕ್ಕಂಥವ್ರು, ಅಧಿಕಾರವನ್ನು ಇಟ್ಟುಕೊಂಡು ಮಾಡಬಾರ್ದ ಕೆಲಸಗಳನ್ನು ಮಾಡ್ತಕ್ಕಂಥವ್ರು, ಅಥವಾ ಧರ್ಮದ ವಿಚಾರದಲ್ಲಿ ಮಾಡ್ತಕ್ಕಂಥವ್ರು, ಅಥವಾ ಜಾತಿಯ ವಿಚಾರದಲ್ಲಿ ಮಾಡ್ತಕ್ಕಂಥವ್ರು ಆಚೆಗೆ ಬರಲಿ. ಅವ್ರ ಮುಖವಾಡ ಬಯಲಾಗ್ಲಪ್ಪ. ಇಲ್ಲಿ ಪುಂಗಿ ದಾಸಗಳು ಬೇಡ, ಪುಂಗ್ಲಿ ದಾಸಗಳೆಲ್ಲ ಬೇಕಾಗಿಲ್ಲ, ನಮಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಪ್ರತಿಯೊಬ್ಬನು ಇವತ್ತು ಎಲ್ಲವನ್ನು ಕೂಡ ಇವತ್ತು ಓದ್ತಾ ಇದ್ದಾರೆ, ಸಮಾಜವನ್ನು ನೋಡ್ತಾ ಇದ್ದಾರೆ, ಎಲ್ಲರಿಗೂ ಗೊತ್ತಿದೆ. ನಿನ್ನ ಮಾತು ತಗೊಂಡು ಏನಯ್ಯ, ನೀನೇ ನೆಟ್ಟವಾಗಿಲ್ಲ. ನೀನೊಂದು ಪಕ್ಷದ ಪರ ಮಾತಾಡ್ತೀಯ. ಒಂದು ಧರ್ಮ ಅಂದಮೇಲೆ ಮನುಷ್ಯತ್ವ ಧರ್ಮ ಇರಬೇಕು.
ನೀ ಅದ್ರ ಬಗ್ಗೆ ಮಾತಾಡು. ತಪ್ಪು ಯಾರೇ ಮಾಡ್ರು ಶಿಕ್ಷೆ ಕೊಡ್ತಾರೆ ಮಾತಾಡು. ಯಾವನಾರ ಆಗಿರಲಿ ಅವನು ಖಂಡಿಸ್ಬೇಕು. ಅವ್ನು ಯಾವ ಹಿಂದೂ ಆಗಿರಲಿ, ಮುಸಲ್ಮಾನ ಆಗಿರಲಿ, ಕ್ರೈಸ್ತ ಆಗಿರಲಿ ಅಥವಾ ಬೌದ್ಧ ಯಾರಾದರೂ ಆಗಿರಲಿ, ತಪ್ಪು ಮಾಡಿದ ಮೇಲೆ ಅದನ್ನ ಖಂಡಿಸ್ಬೇಕು. ಅವರಿಗೆ ಶಿಕ್ಷೆ ಆಗಲಿಕ್ಕೆ ಮಾಡಬೇಕು. ನೀನು ಹಂಗಲ್ಲ, ಅವ್ರು ಹಿಂಗೆ ಮಾಡಿದ್ರು ಇಂಥದ್ದಲ್ಲಿ ಇಂಥ ಇಸ್ವಿಲಿ ಇವ್ರು ಹಿಂಗೆ ಮಾಡಿದ್ರು, ಇಂಥ ಇಸ್ವಿಲಿ ಇವ್ರು ಹಿಂಗೆ ಮಾಡಿದ್ರು, ನಾವು ಮಾಡಿರ್ತಪ್ಪ. ಈ ಥರ ಪ್ರಚೋದನಕಾರಿ ಧರ್ಮದ ಹೇಳಿಕೆಗಳನ್ನು ಕೊಡ್ತಕ್ಕಂತಹ ನಿಮ್ಮಂಥ ಬುದ್ಧಿ ಹೇಡಿಗಳಿಗೆ ಅರಿವಾಗಲಿ. ನಿಮ್ಮನ್ನ ಹೆಣ್ಮಕ್ಳು ಕೂಡ ಇಂತಹ ಒಂದು ಪರಿಸ್ಥಿತಿ, ಇಂತಹ ಸಂದರ್ಭದಲ್ಲಿ ಇದ್ದಿದ್ದೀರಿ, ನೀವೇನು ಮಾಡ್ತಾಯಿದ್ರಿ ಅನ್ನೋ ಒಂದು ಪರಿಜ್ಞಾನ ನೀವಿಟ್ಕೊಂಡು, ನೀವು ಇವತ್ತು ಅವ್ರ ಪರ ನೀವು ಬಗೆಟ್ ಇಟ್ಕೊಂಡು ಬರ್ತಾಯಿದ್ದೀರಾ, ನಿಮಗೆಲ್ಲನೂ ಕೂಡ ಆಗುತ್ತೆ ಸೇವೆ. ವೆಯ್ಟ್ ಆ್ಯಂಡ್ ಸಿ. ಓಕೆ. ಸೊ ದಯಮಾಡಿ ಜಸ್ಟಿಸ್ ಫಾರ್ ಸೌಜನ್ಯ, ಅವಳಿಗೆ ನ್ಯಾಯ ಸಿಗಬೇಕು. ಅದರ ಪರವಾಗಿ ಎಲ್ಲೇ ಒಂದು ಶಾಂತಿಯುತ ಹೋರಾಟಗಳು ನಡೆದರೂ ಕೂಡ ನಿಮ್ಮಲ್ಲಿರ್ತಕ್ಕಂತಹ ನಿಮ್ಮ ಮನಸ್ಸಿಗೆ ಬಂದಂಥ ಅವರ ಭಾಗಿಯಾಗಿ ಒಳ್ಳೆಯದಾಗಲಿ. ಸೊ ಈ ಒಂದು ಇದಕ್ಕೆ ಅಂತ್ಯ ಆಗಲಿ. ಸುಮಾರು 12-13 ವರ್ಷಗಳ ಕಾಲ ಈ ಒಂದು ಕೇಸ್ ನಿಜವಾಗ್ಲೂ ನನಗೂ ಕೂಡ ಒಂಥರ ನಾಚಿಕೆ ಆಗುತ್ತೆ. ನಾವು ಅದಕ್ಕೇ 2016ರಿಂದನೇ ನಾವು ಈ ನಮಗೆ ಮುಂಚೆಯಿಂದಲೂ ಅನಿಸಿತ್ತು ಈ ವ್ಯವಸ್ಥೆ ಸರಿ ಇಲ್ಲ, ಇಲ್ಲೇನೋ ಆಗಬೇಕು. ಆ್ಯಕ್ಚುಲಿ ನಾವು ಓದಿದ್ದೇ ಬೇರೆ, ಇಲ್ಲ ಈ ನಡೀತಾ ಇರೋದೇ ಬೇರೆ ಅಂತಕ್ಕಂಥದ್ದು ನನಗೆ ಅನುಭವ ಆಗಿದೆ. ಆದರೆ ಅದನ್ನು ಹೇಳಲಿಕ್ಕೆ ಶಕ್ತಿ ಇರಲಿಲ್ಲ. ಬಟ್ ಇವಾಗ ಶಕ್ತಿ ಬಂದಿದೆ. ನಾನು 2016ರಿಂದನೂ ಕೂಡ ಒಂದು ಈ ವಿಚಾರವನ್ನು ಹೇಳ್ತಾ ಇದ್ದೀವಿ. ನಿಮ್ಮ ಮಾತನ್ನು ಕೇಳ್ತಕ್ಕಂತಹ ಅವ್ರನ್ನ ಆಯ್ಕೆ ಮಾಡಿ ಅಂತ ಹೇಳಿ. ನೀವು ಇಲ್ಲ ನಮಗೆ ಜಾತಿ ಬೇಕು, ಧರ್ಮ ಬೇಕು ಅಂತೇಳಿ ಸಾಯ್ತಾ ಇದ್ದೀರ, ಸಾಯಿರಿ. ನಾಳೆ ದಿವಸ ನಿಮ್ಮ ಹೆಣ್ಮಕ್ಳಿಗೂ ಇಂಥ ಗತಿ ಬರ್ಬೋದು, ಹೇಳೋಕ್ಕಾಗಲ್ಲ. ಓಕೆನಾ. ಸೊ ಅದನ್ನು ಎದುರಿಸೋಕ್ಕೆ ನೀವು ರೆಡಿ ಇರ್ರಿ. ಇಲ್ಲ ಒಳ್ಳೆಯ ಸಮಾಜ ಬೇಕು, ಒಳ್ಳೆಯ ಒಂದು ರಾಮರಾಜ್ಯದ ಕನಸನ್ನು ನೀವು ನೋಡಬೇಕು ಅಂದರೆ ಉತ್ತಮರಿಗೆ ಆಯ್ಕೆ ಮಾಡಿ, ಅದೇ ವಿಚಾರವಂತರಿಗೆ ಆಯ್ಕೆ ಮಾಡಿ, ಸಂಬಳ ತೊಗೊಂಡು ಕೆಲಸ ಮಾಡ್ತಕ್ಕಂಥವ್ರು ಆಯ್ಕೆ ಮಾಡಿ. ಹಾಗೆ 5 ವರ್ಷ ನಿಮ್ಮ ಹತ್ರ ಇರಬೇಕು ಅಧಿಕಾರ. ಅಗ್ರಿಮೆಂಟ್ನ ತಗೊಂಡು ಸಹಿ ಮಾಡಿಸ್ಕೊಂಡು ನೀವು ಮತದಾನವನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಜಸ್ಟಿಸ್ ಫಾರ್ ಸೌಜನ್ಯಕ್ಕೆ ಜಯವಾಗಲಿ ಅಂತ ಹೇಳ್ತಾ, ಒಂದು ನ್ಯಾಯ ಸಿಗಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.